ನಮಸ್ಕಾರ. ಇವತ್ತು ನಾವು ಒಂದು ತುಂಬಾ ಸರಳವಾದ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ನೋಟ್ಪ್ಯಾಡ್. ಹೌದು, ಪ್ರತಿಯೊಬ್ಬರ ಕಂಪ್ಯೂಟರ್ನಲ್ಲೂ ಇರುತ್ತೆ. ಆದ್ರೆ ಯಾರೂ ಅಷ್ಟಾಗಿ ಗಮನ ಕೊಡಲ್ಲ. ನಿಜ. ನಮ್ಮ ಹತ್ರ ಒಂದು ತರಬೇತಿ ಕೈಪಿಡಿ ಇದೆ. ಇದ್ರ ಗುರಿ ಏನು ಅಂದ್ರೆ, ರಮೇಶ್ ಅವರಂಥ ದೃಷ್ಟಿದೋಷವುಳ್ಳ ಬಳಕೆದಾರರಿಗೆ ಈ ಸರಳ ಟೆಕ್ಸ್ಟ್ ಎಡಿಟರ್ ಯಾಕೆ ಅಷ್ಟು ಮುಖ್ಯವಾದ ಸಾಧನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ಆ ಕೈಪಿಡಿ ಒಂದು ಇಂಟ್ರೆಸ್ಟಿಂಗ್ ಸನ್ನಿವೇಶದೊಂದಿಗೆ ಶುರುವಾಗುತ್ತೆ. ರಮೇಶ್ ಮತ್ತು ಕಡಿಮೆ ದೃಷ್ಟಿ ಇರೋ ಶಿವಾನಿ ಒಂದು ಮೀಟಿಂಗ್ನಲ್ಲಿರ್ತಾರೆ. ಓಕೆ. ಶಿವಾನಿ ಪೆನ್, ಪುಸ್ತಕ ಎಲ್ಲ ಹುಡುಕ್ತಾ ಇದ್ರೆ ರಮೇಶ್ ತಕ್ಷಣ ತಮ್ಮ ಲ್ಯಾಪ್ಟಾಪ್ ತೆಗೆದು ನೋಟ್ಪ್ಯಾಡ್ನಲ್ಲಿ ಟೈಪ್ ಮಾಡಕ್ ಶುರು ಮಾಡ್ತಾರೆ. ಯಾಕೆ? ಬ್ರೇಲ್ ಸ್ಲೇಟ್ಗಿಂತ ಇದು ಉತ್ತಮ ಅಂತಾನಾ? ನಿಖರವಾಗಿ. ಇದು ತುಂಬಾ ವೇಗ ಮತ್ತು ಫೈಲ್ಗಳನ್ನ ಸೇವ್ ಮಾಡೋದು ಸುಲಭ ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ನಮ್ಮ ಇವತ್ತಿನ ಡೀಪ್ ಡೈವ್ನ ಪ್ರಶ್ನೆ ಇದೆ. ಈ ಸರಳವಾದ ಹಳೆ ಸಾಫ್ಟ್ವೇರ್ನಲ್ಲಿ ಅಂಥದ್ದೇನಿದೆ? ಅದು ರಮೇಶ್ಗೆ ಅಷ್ಟು ಉಪಯುಕ್ತ ಆಗೋಕೆ ಕಾರಣ ಏನು? ಇದರ ರಚನೆ ನಮ್ಗೆಲ್ಲ ಗೊತ್ತೇ ಇದೆ. ಮೇಲೆ ಟೈಟಲ್ ಬಾರ್, ಕೆಳಗೆ ಮೆನ್ಯೂ ಬಾರ್. ಆಮೇಲೆ ಟೈಪ್ ಮಾಡೋಕೆ ಒಂದು ದೊಡ್ಡ ಜಾಗ. ಅಷ್ಟೇ. ಹೌದು, ಅಷ್ಟೇ. ಆದ್ರೆ ಅದರ ಶಕ್ತಿ ಇರೋದೇ ಆ ಸರಳತೆಯಲ್ಲಿ. ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಆ ಕೈಪಿಡಿಯಲ್ಲಿ ನೋಟ್ಪ್ಯಾಡ್ ವಿಂಡೋದಲ್ಲಿ ಸ್ಟೇಟಸ್ ಬಾರ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಓ ಹೌದಲ್ವಾ? ಕೆಳಗೆ ಲೈನ್ ನಂಬರ್, ಕ್ಯಾರೆಕ್ಟರ್ ಕೌಂಟ್ ಅದೆಲ್ಲ ಇರಲ್ಲ. ಸ್ಕ್ರೀನ್ ರೀಡರ್ ಬಳಸೋರಿಗೆ, ಅಂದ್ರೆ ರಮೇಶ್ ಅವರಂತಹ ಬಳಕೆದಾರರಿಗೆ ಪರದೆ ಮೇಲೆ ಎಷ್ಟು ಕಡಿಮೆ ಗೊಂದಲ ಇರುತ್ತೋ ಅಷ್ಟು ಒಳ್ಳೇದು. ಅನಗತ್ಯ ಮಾಹಿತಿ ಇಲ್ಲ. ಅಂದ್ರೆ ಕೆಲವೊಮ್ಮೆ ಫೀಚರ್ಗಳನ್ನ ತೆಗೆದುಹಾಕೋದೇ ಒಂದು ಒಳ್ಳೆ ಡಿಸೈನ್ ಅಂತಾಯ್ತು. ಸರಿ, ಈ ಸರಳ ಡಿಸೈನ್ ಬಿಟ್ಟು ರಮೇಶ್ ಹೇಳಿದ ವೇಗಕ್ಕೆ ಬೇರೆ ಏನು ಕಾರಣ ಇರಬಹುದು? ಖಂಡಿತ. ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ F5 ಕೀ. F5? ಹೌದು. ಮೀಟಿಂಗ್ನಲ್ಲಿ ಟಿಪ್ಪಣಿ ಮಾಡುವಾಗ ದಿನಾಂಕ ಮತ್ತು ಸಮಯವನ್ನ ಸೇರಿಸಬೇಕಾಗುತ್ತೆ ಅಲ್ವಾ? ಹೌದು, ಬೇಕೇ ಬೇಕು. ಅದನ್ನ ಅವರು ಟೈಪ್ ಮಾಡ್ತಾ ಕೂರೋ ಅಗತ್ಯ ಇಲ್ಲ. ಕೇವಲ F5 ಕೀ ಒತ್ತಿದ್ರೆ ಸಾಕು. ತಕ್ಷಣ ಪ್ರಸ್ತುತ ಸಮಯ, ದಿನಾಂಕ ಡಾಕ್ಯುಮೆಂಟ್ಗೆ ಸೇರ್ಕೊಳ್ಳುತ್ತೆ. ವಾವ್! ಇದು ಸಣ್ಣ ವಿಷಯ ಅನ್ಸಿದ್ರೂ ತುಂಬಾ ಸಮಯ ಉಳಿಸುತ್ತೆ. ಹೌದು. ಆದರೆ ಪ್ರವೇಶಿಸುವಿಕೆ ಅಂದ್ರೆ ಆಕ್ಸೆಸಿಬಿಲಿಟಿ ದೃಷ್ಟಿಯಿಂದ ಇದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಇದೆ. ಅದೇನು? ಅದೇ ವರ್ಡ್ ರ್ಯಾಪ್. ಇದು ರಮೇಶ್ ಅವರಂಥ ಬಳಕೆದಾರರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಒಂದ್ ನಿಮಿಷ. ಈ ವರ್ಡ್ ರ್ಯಾಪ್ ಅದು ಆನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಅದ್ಭುತ ಪ್ರಶ್ನೆ. ನಾನ್ ಆಕ್ಚುಲಿ ಅದ್ರ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿರ್ಲಿಲ್ಲ. ಸ್ಕ್ರೀನ್ ರೀಡರ್ ಜೊತೆ ಅದರ ಪರಿಣಾಮ ಹೇಗಿರುತ್ತೆ? ಅದೇ ಮುಖ್ಯವಾದ ವಿಷಯ. ವರ್ಡ್ ರ್ಯಾಪ್ ಆಫ್ ಆಗಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಟೈಪ್ ಮಾಡಿದ ಪೂರ್ತಿ ಪ್ಯಾರಾಗ್ರಾಫ್ ಎಷ್ಟೇ ಉದ್ದ ಇರಲಿ, ನೋಟ್ ಪ್ಯಾಡ್ ಅದನ್ನ ಒಂದೇ ಒಂದು ಲೈನ್ ಅಂತ ಅನ್ಕೊಳ್ಳುತ್ತೆ. ಆಗ NVDA ತರಹದ ಸ್ಕ್ರೀನ್ ರೀಡರ್ ಆ ಇಡೀ ಪ್ಯಾರಾಗ್ರಾಫ್ ಅನ್ನ ಒಂದೇ ಉಸಿರಿಗೆ ಓದ್ಕೊಂಡು ಹೋಗುತ್ತೆ. ಅಬ್ಬಾ, ನಿಲ್ಸೋದೇನೇನಾ? ಹೌದು, ನಿಲ್ಸೋದೇ ಇಲ್ಲ. ಅದನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು ಬಹುತೇಕ ಅಸಾಧ್ಯ. ಅದು ಯಾರೋ ನಮ್ಮ ಕಿವಿಯಲ್ಲಿ ಅಲ್ಪವಿರಾಮ, ಪೂರ್ಣವಿರಾಮ ಇಲ್ಲದೆ ಓದಿದ ಹಾಗೆ ಆಗತ್ತೆ. ವಿಷಯನೇ ಅರ್ಥ ಆಗಲ್ಲ. ಕರೆಕ್ಟ್. ಈಗ ಫಾರ್ಮ್ಯಾಟ್ ಮೆನ್ಯೂನಲ್ಲಿ ವರ್ಡ್ ರ್ಯಾಪ್ ಆನ್ ಮಾಡಿದ್ರೆ ಪಠ್ಯ ವಿಂಡೋದ ಅಂಚಿಗೆ ಬಂದಾಗ ತಾನಾಗಿಯೇ ಮುಂದಿನ ಸಾಲಿಗೆ ಹೋಗುತ್ತೆ. ಸರಿ. ಈಗ ಸ್ಕ್ರೀನ್ ರೀಡರ್ಗೆ ಪ್ರತಿ ಸಾಲು ಪ್ರತ್ಯೇಕವಾಗಿ ಸಿಗುತ್ತೆ. ಅದು ಪ್ರತಿ ಸಾಲಿನ ಕೊನೆಯಲ್ಲೂ ನಿಲ್ಲಿಸಿ ಮುಂದಿನ ಸಾಲನ್ನು ಓದುತ್ತೆ. ಇದು ರಮೇಶ್ಗೆ ಕೇಳಿಸ್ಕೊಳ್ಳೋಕೆ, ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸುಲಭ. ಹಾಗಾದ್ರೆ ಇದು ಕೇವಲ ಒಂದು ಅನುಕೂಲ ಅಲ್ಲ, ಇದು ಜ್ಞಾನವನ್ನ ಗ್ರಹಿಸೋಕೆ ಇರೋ ಒಂದು ದಾರಿ. ಖಂಡಿತ. ಆ ಫೀಚರ್ ಆನ್ ಆಗಿದೆಯಾ ಇಲ್ವಾ ಅಂತಾನೂ ಸುಲಭವಾಗಿ ತಿಳ್ಕೋಬಹುದು. ಫಾರ್ಮ್ಯಾಟ್ ಮೆನ್ಯೂಗೆ ಹೋದರೆ ಸ್ಕ್ರೀನ್ ರೀಡರ್ ವರ್ಡ್ ರ್ಯಾಪ್ ಚೆಕ್ಡ್ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಓ ಹಾಗ, ಆ ಸಣ್ಣ ಪ್ರತಿಕ್ರಿಯೆ ಅವರಿಗೊಂದು ಧೈರ್ಯ ಕೊಡುತ್ತೆ. ಹೌದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ಡೀಪ್ ಡೈವ್ನಿಂದ ನಾವು ಕಲಿಯೋದೇನೆಂದ್ರೆ, ನೋಟ್ಪ್ಯಾಡ್ ಕೇವಲ ಒಂದು ಟೆಕ್ಸ್ಟ್ ಬಾಕ್ಸ್ ಅಲ್ಲ. ಅಲ್ವೇ ಅಲ್ಲ. ವೈಶಿಷ್ಟ್ಯಗಳಿಂದ ತುಂಬಿರೋ ಈ ಜಗತ್ತಲ್ಲಿ ಕೆಲವೊಮ್ಮೆ ನೀವು ಏನಂದ ಸೇರ್ಸಲ್ಲ ಅನ್ನೋದೇ ಅತ್ಯುತ್ತಮ ವಿನ್ಯಾಸ ಆಗಿರುತ್ತೆ. ನಿಖರವಾಗಿ. ಅದರ ಸ್ಮಾರ್ಟ್ ಆಗದೇ ಇರೋ ಗುಣವೇ ಅದರ ಶಕ್ತಿ. ಅದರಲ್ಲಿ ಯಾವುದೇ ಗುಪ್ತ ಫಾರ್ಮ್ಯಾಟಿಂಗ್ ಇಲ್ಲ, ಆಟೋ ಕರೆಕ್ಟ್ನಂತಹ ತಲೆನೋವಿಲ್ಲ. ರಮೇಶ್ ಏನೋ ಟೈಪ್ ಮಾಡ್ತಾರೋ ಅದು ಮಾತ್ರ ಇರುತ್ತೆ. ಹೌದು. ಸ್ಕ್ರೀನ್ ರೀಡರ್ಗೆ ಇದೊಂದು ಕ್ಲೀನ್ ಆದ ನೇರವಾದ ಜಾಗ. ನಮ್ಮ ಈ ಮೂಲ ನೋಟ್ಪ್ಯಾಡ್ ಅಂದು ಒಂದು ಸ್ವತಂತ್ರ ಸಾಧನವಾಗಿ ಮಾತ್ರ ನೋಡುತ್ತೆ. ಆದ್ರೆ ಇದು ಕೇಳುಗರಲ್ಲಿ ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನ ಹುಟ್ಟುಹಾಕ್ಬಹುದಲ್ವಾ? ಹೌದು. ಅದೇನಂದ್ರೆ, ಈ ಸರಳವಾದ ಉಪಕರಣ ಹೆಚ್ಚು ಸಂಕೀರ್ಣವಾದ ಸಾಫ್ಟ್ವೇರ್ಗಳ ಜೊತೆ ಹೇಗೆ ಕೆಲಸ ಮಾಡುತ್ತೆ? ಒಳ್ಳೆ ಪಾಯಿಂಟ್. ಕೋಡಿಂಗ್ ಬರೆಯೋರು
ಅಥವಾ ಬೇರೆ ಅಪ್ಲಿಕೇಶನ್ನಿಂದ ಮಾಹಿತಿಯನ್ನ ಕಾಪಿ ಮಾಡುವಾಗ ಎಲ್ಲ ಫಾರ್ಮ್ಯಾಟಿಂಗ್ ತೆಗೆದುಹಾಕಿ ಒಂದು ಶುದ್ಧ ಪಠ್ಯವನ್ನ ಪಡೆಯೋಕೆ ಪ್ರೋಗ್ರಾಮರ್ಗಳು ಇದನ್ನ ಹೇಗೆ ಬಳಸ್ತಾರೆ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.